ಬರ ಕೇಳು, ನಾನು ಬದುಕೋಗಿಲ್ಲ, ರಾಜು ಬದುಕೋಗಿಲ್ಲಪ್ಪ. ಈಗೆಲ್ಲ ಮಾತನಾಡಬೇಡವ, ನೀನು ಮಾತನಾಡಿದ್ರೆ ಯಾವ ಬರತ್ತೇವ ಬಣ್ಣ ಬಂದಿದ್ದಾನೆ ಅಪ್ಪ. ನಾವು ಸತ್ಯ ನಾನು ಸಾಯೋದೊಳಗೆ ಬಂದಿಲ್ಲಪ್ಪ. ನನಗದೇ ಖುಷಿ, ಎಲ್ಲಿ ಬರೋದಿಲ್ಲ ಅಂತ ತಿಳ್ಕೊಂಡಿದ್ದೆ. ಹಾಗೆನ್ನ ಬೇಡವ, ಹಾಗೆನ್ನ ಬೇಡವ. ಬೇಡ ನೋಡು, ನಮ್ಗೆ ಮಾತು ಇಟ್ಕೊಟ್ಟಿಯಲ್ಲ. ಆಯ್ತು ಹೇಳವ, ಹೇಳು. ನೋಡಪ್ಪ, ನಿಮ್ಮ ತಮ್ಮಂದರು ನಿನಗಿಂತ ಚಿಕ್ಕವರು, ಅವ್ರು ಕಣ್ರೆಪ್ಪಿಯಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಂತಿದ್ದನು. ಶೇಖು ತಾನು ಓದೋದನ್ನು ಬಿಟ್ಟು ಹತ್ತದಲ್ಲೇ ನಿಲ್ಲಿಸಿ ಕಷ್ಟಪಟ್ಟು ಕೆಲಸ ಮಾಡಿ ನಿನ್ನ ದೊಡ್ಡ ಸಾಹೇಬನ್ ಮಾಡಿದ್ದಾನೆ. ಯಾವುದೇ ಕಾರಣಕ್ಕೂ ಅವ್ರು ಕೈ ಬಿಡಬೇಡ ಕಣೋ, ಕೈ ಬಿಡಬೇಡ ಹಾಗಂತ ಮಾತು ಕೊಡಪ್ಪ. ನನಗಾಗಿ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ತನ್ನ ಸರ್ವಸ್ವನೇ ಸವಿಸುತ್ತಿರುವ ಶೇಖರಿಗೆ ನಾನೆಂದು ದ್ರೋಹ, ಅವನಿಗೆ ಎಂದೆಂದು ಮನಸ್ಸು ನೋಯಿಸಲಾರನಮ್ಮ. ನಿನ್ನ ತಂಗಿಯ ಒಂದೇ ಒಂದು ಆಸೆ ನೆನೆಸ್ಕೊಡ್ತೀಯಣ್ಣ. ಹೇಳಮ್ಮ ತಂಗಿ, ಖಂಡಿತವಾಗಿಯೂ ನಡೆಸಿಕೊಡುತ್ತೇನೆ. ಅಣ್ಣ, ತಂದೆ ಸತ್ರು ಸೋದರ ಮಾವ ಇರ್ಬೇಕಂತ ಹಾಗೆ 3 ಜನ ಅಣ್ಣಂದಿರನ್ನ ಕಣ್ಣಾಗಿ ಹಾಗೆ ನನ್ನ ಸೋದರ ಸೊಸೆ ಗೌರಿನ ನನ್ನ ಮಗ ಶೇಖರಿ ಕೊಟ್ಟು ಮದುವೆ ಮಾಡ್ಬೇಕಂತ ಕೇಳ್ಕೊಳ್ತೀನಿ. ಯಾರಿಗೆ ಮಾತಾಡೋಣ? ಈ ಮಾತು ನನಗೆ ಕೇಳಬೇಕು. ಗೌರಿ ಹಾಗೂ ಶೇಖರ ಚಿಕ್ಕವರಿದ್ದಾಗಲೇ ನಿರ್ಧರಿಸಿ ಬಿಟ್ಟಿದ್ದೇವೆ. ಎಂದಿದ್ದರು ನನ್ನ ಮಗಳು ಗೌರಿ, ನಿನ್ನ ಮಗಳು ಸತ್ಯಮ್ಮ ಸತಿ. ನನ್ನ ಪಾಲಿಗೆ ಪಾಂಡವರಿಗೆ ಬೆಂಗಲವಾಗಿದ್ದಂತೆ ನನ್ನ 3 ಜನ ಮಕ್ಕಳಿಗೆ ನೀನು ಬೆಂಗಳೂರಾಗಿರ್ಬೇಕಂಡ. ರಾಜು, ಶೇಖು, ನೋಡಪ್ಪ, ನಿಮ್ಮಣ್ಣ ನಿನಗಿಂತ ದೊಡ್ಡ. ಅವ್ರು ಏನೇ ಬೈದ್ರು, ಏನೇ ನಿಮ್ಮ ಮನಸ್ಸಿಗೆ ನೋವು ಮಾಡಿದ್ರು, ಕೇಳ್ಕೊಂಡು ಮನಸ್ಸಿಗೆ ನೋವು ಮಾಡಿದೆ, ಅವನ ಹತ್ರ ನೆರವೇರಿಸ್ಕೊಳಪ್ಪ. ಹಾಗಂತ ನನಗೆ ಮಾತು ಕೊಡು ಶೇಖು. ಅಣ್ಣನ ಮಾತನ್ನು ಯಾವ ಕಾಲಕ್ಕೂ ಮೀರುವುದಿಲ್ಲ ಅಂತ ನಿನ್ನ ಪಾದ ಮುಟ್ಟಿ ಅಣಿ ಮಾಡಿ. ಕೈ ಬಿಟ್ಟರು ಕೊನೆಯವರೆಗೆ ನಿಮ್ಮನ್ನ ಪಕ್ಷಿತರ ಮಕ್ಕಳ ಹೇಗೆ ನೋಡ್ಕೊತಾರೋ ಆ ರೀತಿ ನೋಡ್ತೀನಿ ಅಂತ ಮಾತು ಕೊಟ್ಟಿದ್ದೇನವ. ಇಂದು ನಮ್ಮನ್ನೆಲ್ಲ ಪರದೇಶನ್ನಾಗಿ ಮಾಡಿ ಬಿಟ್ಟು ಹೋದೆ. ಮರಳು